ಓಕೆ ಸರಿ. ನೋಡ್ರಿ, ಕಾನ್ಸೋನೆಂಟ್ ಡಯಾಗ್ರಾಫ್ಸ್ ಇನ್ ಇಂಗ್ಲಿಷ್. ಓಕೆ, ಇವತ್ತು ನಾವೇನು ಅಭ್ಯಾಸ ಮಾಡೋಣ? ಕಾನ್ಸೋನೆಂಟ್ ಡಯಾಗ್ರಾಫ್ಸ್ ಇನ್ ಇಂಗ್ಲಿಷ್ ಅಂತ ಹೇಳಿ ಇವತ್ತು ಒಂದು ಟಾಪಿಕ್ ಐತಿ. ಹೌದಾ? ಇಂಗ್ಲಿಷ್ ಭಾಷೆ ಒಳಗಡೆ ಈ ಒಂದಿಷ್ಟು ಪದಗಳು ನಿಮಗೆ ಬಂದೇ ಬರ್ತಾವೆ. ಹೌದಾ? ಫಸ್ಟ್ ಸ್ಟಾರ್ಟಿಂಗ್ ಏನೈತಿ ಇಲ್ಲೇ CH ಐತಿ, ನೆಕ್ಸ್ಟ್ PH ಐತಿ, SH ಐತಿ, WH ಐತಿ, CK ಐತಿ, TH ಐತಿ, MB ಐತಿ, QU ಅಂತ ಐತಿ, ನೆಕ್ಸ್ಟ್ ಇನ್ನೊಂದು ಏನೈತಿ NG ಅಂತ ಐತಿ. ಹೌದಾ? ಇವಕ್ಕೇನಂತೀವಿ ನಾವು? 2 ಅಕ್ಷರದ ಪದಗಳಿವೆಲ್ಲ. 2 ಅಕ್ಷರದ ಪದಗಳು. ಇದ್ರ ಹಿಂದೆ ಮತ್ತು ಮುಂದ್ಗಡೆ ನಾವು ಇನ್ನೊಂದಿಷ್ಟು ಅಕ್ಷರಗಳನ್ನು ಹಾಕೋದ್ರಿಂದ ಏನಾಗ್ತೈತೆ? ಅದ ಪೂರ್ತಿ ಪದ ಆಗ್ತೈತಿ. ಹೌದಾ? ಈಗ ಬರೀ CH ಅಂತ ಓದಿದ್ರೆ ಏನ್ ಅರ್ಥ ಬರ್ತದಕ್ಕ? ಏನಿಲ್ಲ. ಹೌದಿಲ್ಲ? ಅದ್ರ ಹಿಂದೆ ಮತ್ತು ಮುಂದೆ ನಾವು ಅಕ್ಷರಗಳನ್ನು ಬರೆದಾಗ ಅವಾಗ ಏನಾಗ್ತೈತೆ? ಅದ ಪೂರ್ಣ ಪದ ಆಗ್ತೈತಿ. ಓಕೆನಾ? ಸರಿ. ಇಂಗ್ಲಿಷ್ ಭಾಷೆ ಒಳಗಡೆ ಈ ಥರ ಪದಗಳನ್ನು ನೀವು ಸಾಕಷ್ಟು ನೋಡ್ತೀರಿ. ಹೌದಾ? ಈಗ CH ಅಂತ ಬರೆದಾಗ ನಾವು ಹೆಂಗೆ ಓದ್ಬೇಕು ಅದನ್ನ ನೋಡ್ರಿ. CH ಅಂತ ಬರೆದಾಗ ಹೆಂಗೆ ಓದ್ತೀರಿ? ಅದನ್ನ ಏನಂತ ಓದ್ಬೇಕು? ಛ ಅಂತ ಓದ್ಬೇಕು. ಏನಂತ ಓದ್ಬೇಕು? ಛ ಅಂತ ಓದ್ಬೇಕು. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಬರ್ತೀನಿ. ಫಾರ್ ಎಕ್ಸಾಂಪಲ್ ಏನಂತ ಐತಿ? ಓದ್ರಿ, ಒಂದೇ ಪದ ಓದ್ರಿ. CH. ಇದೇನಿದು? ಚೇರ್. ಹೌದಿಲ್ಲ? CHAIR. ಏನಂತ ಓದ್ಬೇಕು ಅದನ್ನ? ಚೇರ್ ಅಂತ ಓದ್ಬೇಕು. ನೆಕ್ಸ್ಟ್ ಎರಡನೇ ಪದ ಓದ್ರಿ. ಈಚ್ ಅಂತ ಐತಿಲ್ಲ? ಹೌದಾ? CH ಅಂತ ಎಲ್ಲಿ ಬರುತ್ತೆ ಇಂಗ್ಲಿಷ್ ಭಾಷೆ ಒಳಗಡೆ? ಇಂಗ್ಲಿಷ್ ಪದಗಳಲ್ಲಿ CH ಅಂತ ಎಲ್ಲಿ ಬರ್ತೈತಿಲ್ಲ ಅದನ್ನ ಏನಂತ ಓದ್ಬೇಕು? ಛ ಅಂತ ಓದ್ಬೇಕು. ಏನಂತ ಓದ್ಬೇಕು? ಛ. ಅರ್ಥ ಆಯ್ತಾ? ಛ ಅಂತ ಓದ್ಬೇಕು. ಹಾಗೆ ಅದೇ ರೀತಿ PH ಅಂತ ಬಂದಾಗ ಏನಂತ ಓದ್ಬೇಕು? ಅದನ್ನ ಫ ಅಂತ ಓದ್ಬೇಕು. ಫ ಅಂತ ಓದ್ಬೇಕು ಅದನ್ನ. ಓಕೆನಾ? ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಏನದಾವು? ಇದೇನು ಓದ್ರಿ? ಗ್ರಾಫ್. ಇದು ಏನು ಓದ್ರಿ? PHONE. ಏನಿದು? ಫೋನ್. ಇದೇನು? ಫೋಟೋ. ಇದೇನು? ಟ್ರೋಫಿ. ಇದೇನು? ಫಿಸಿಕ್ಸ್. PH ಅಂತ ಶಬ್ದದ ಪ್ರಾರಂಭದಲ್ಲಿ ಅಥವಾ ಶಬ್ದದ ಕೊನೆಗೆ ಬಂದಾಗ ನಾವೇನಂತ PH ಅಂತ ಬಂದಾಗ ಫ ಅಂತ ಓದ್ಬೇಕು. ಓಕೆ, ಅದೇ ತರ CH ಅಂತ ಬಂದಾಗ ಛ ಅಂತ ಓದ್ಬೇಕು. ಶಬ್ದದ ಪ್ರಾರಂಭದಲ್ಲಿ ಅಥವಾ ಶಬ್ದದ ಕೊನೆಗೆ CH ಅಂತ ಬಂದಾಗ ಅದನ್ನ ಹೆಂಗ್ ಓದ್ಬೇಕು? ಛ ಅಂತ ಓದ್ಬೇಕು. PH ಅಂತ ಬಂದಾಗ ಫ ಅಂತ ಓದ್ಬೇಕು. ನೆಕ್ಸ್ಟ್ ಇಲ್ಲೊಂದು ಐತಿ ನೋಡ್ರಿ, SH ಅಂತ ಐತಿ. SH ಅಂತ ಬಂದಾಗ ಶ ಅಂತ ಓದ್ಬೇಕು. ಏನಂತ ಓದ್ಬೇಕು? ಶ ಅಂತ ಓದ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಉದಾಹರಣೆಗೆ ಏನದಾವ? CH ಶಾಪ್. ಹೌದಿಲ್ಲ? ಶಾಪ್. ಇದು ಶಿ. ಇದು ಶರ್ಟ್. ಇಲ್ಲಿ ನೋಡ್ರಿ, ಇಲ್ಲೇ ಪ್ರಾರಂಭದಲ್ಲಿ CH ಅಂತ ಬಂದೈತಿ, ಕೊನೆಗೆ ಏನಂತ ಬಂದೈತಿ? SH ಅಂತ ಬಂದೈತಿ. ಹೌದಾ? ಪ್ರಾರಂಭದಲ್ಲಿ ಬಂದ್ರು ಅದನ್ನ ಶ ಅಂತನ ಓದ್ಬೇಕು. ಕೊನೆಗೆ ಬಂದಾಗ, ಶಬ್ದದ ಕೊನೆಗೆ ಬಂದಾಗ ಏನಂತ ಓದ್ಬೇಕು? ಅದನ್ನ ಶ ಅಂತನ ಓದ್ಬೇಕು. FISH ಅಂದಾಗ ಫಿಶ್ ಆತಿಲ್ಲ? ಇಲ್ಲೇ ಕೊನೆಗೆ ಬಂದೈತಿ. ಹೌದಾ? ಫಿಶ್ ಆಯ್ತು. ಇಲ್ಲೇ ಪ್ರಾರಂಭದಲ್ಲಿ ಬಂದೈತಿ ಶರ್ಟ್. ಈಗ SHE ಏನಿದು? SHE ಹೆಂಗ್ ಓದ್ತಿರಿದ ನೀವು ಇಂಗ್ಲಿಷ್ನಾಗ? ಶಿ ಅಂತ ಓದ್ತಿರಿಲ್ಲ? ಹೌದಿಲ್ಲ? SH ಅಂತ ಬಂದಾಗೇನೋ ಶ. ಹೌದಾ? ಅದ ಮತ್ತ ಮುಂದ್ಗಡೆ ನಾವು ಪದಗಳನ್ನು ಸೇರಿಸೋದ್ರಿಂದ, ಅಕ್ಷರಗಳನ್ನು ಸೇರಿಸೋದ್ರಿಂದ ಏನಾಗ್ತೈತಿ? ಅದು ಪ್ರೊನೌನ್ಸಿಯೇಷನ್ ಚೇಂಜ್ ಆಗ್ತೈತಿ. ಇಲ್ಲೊಂದೈತಿ ನೋಡ್ರಿ, ಕ್ಯಾಶ್. CASH. ಏನೋ? ಕ್ಯಾಶ್. WASH. ಏನಿದು? ವಾಶ್. ಇಲ್ಲೊಂದೈತಿ ನೋಡ್ರಿ, ಶೈನ್. ಶೈ. ಇವೆಲ್ಲ ಹೆಂಗದವು? ಇವೆಲ್ಲ ನಾವು ಹೆಂಗ್ ಓದ್ತೀವಿ? ಏನ್ ಬರ್ತ ಸೌಂಡ್ ಇದ್ರದ? ಶ ಸೌಂಡ್ ಇದೆಲ್ಲ. ಓಕೆ, ನೆಕ್ಸ್ಟ್ ಇಲ್ಲೊಂದೈತಿ ನೋಡ್ರಿ, ಇಲ್ಲೊಂದು ಕಾನ್ಸೋನೆಂಟ್ ಡಯಾಗ್ರಾಫ್ ಐತಿ. ಏನಿದು? WH ಅಂತ ಬಂದಾಗ ನಾವು ಅದನ್ನ ಹೆಂಗ್ ಓದ್ಬೇಕು? ವ ಅಂತ ಓದ್ಬೇಕು. ಅದು ಶಬ್ದದ ಪ್ರಾರಂಭದಲ್ಲಿ ಆದ್ರೂ ಬರಲಿ, ಶಬ್ದದ ಕೊನೆಗಾದ್ರೂ ಬರಲಿ, ಅದನ್ನ ಹೆಂಗ್ ಓದ್ಬೇಕು ನಾವು? ವ ಅಂತ ಓದ್ಬೇಕು. ಫಾರ್ ಎಕ್ಸಾಂಪಲ್ ಓದ್ತಿರಲ್ಲ, ವಾಟ್, ವೆನ್, ವೈ, ಹೂ, ವಿಚ್, ಹೋಮ್. ಓಕೆ, ಇದಂತೂ ಬಹಳ ಈಸಿ. ಓದ್ಲಿಕ್ಕೆ ಬರುತ್ತೆ ನಿಮಗೆ. ಇನ್ನೊಂದು ವಿಸ್ಪರ್ ಅಂತ ಬರುತ್ತೆ. ಹೌದಾ? ನೆಕ್ಸ್ಟ್ CK. ಓಕೆ, ಇದು ಕೂಡ ಕಾನ್ಸೋನೆಂಟ್ ಡಯಾಗ್ರಾಫ್. CK ನೋಡ್ರಿ, CK ಅಂತ ಬಂದಾಗ ಇದ್ರ ಪ್ರೊನೌನ್ಸಿಯೇಷನ್ ಹೆಂಗಾಗತ್ತಾ? ಖ. ಏನ? ಖ. ಬ್ಲಾಕ್. ಹೆಂಗ್ ಬರುತ್ತಾ? ಬ್ಲಾಕ್.
ಸಿ ಕೆ ಅಂತ ಬಂದಾಗ ಏನಂತ ಬರುತ್ತಾ ಖ ಬ್ಲಾಕ್ ಅಂತ ಓದ್ಬೇಕು. ಇಲ್ಲೊಂದೈತೆ ನೋಡ್ರಿ CLICK ಏನಿದು ಕ್ಲಿಕ್. ಏನಿದು ಕ್ಲಿಕ್. ಅದೇ ತರ LUCK ಲಕ್ ಲಕ್ ಅಂತ ಓದ್ಬೇಕು. NECK ಏನಿದ ನ್ಯಾಕ್. ಅದೇ ರೀತಿ SACK ಹ್ಯಾಕ್ ಹ್ಯಾಕ್ ಅಂತ ಓದ್ಬೋದು. ಇದು PACK ಪ್ಯಾಕ್. CK ಅಂತ ಬಂದಾಗ ಕ ಅಂತ ಪ್ರೊನೌನ್ಸಿಯೇಷನ್ ಮಾಡ್ಬೇಕು ಅದನ್ನ. ಪಿಕಾಕ್ ಬರುತ್ತೆ ನೋಡ್ರಿ ಕ ಬೇಡ ಅದು ಬೇಡ. ಇಲ್ಲಿ ನೆಕ್ಸ್ಟ್ ಇಲ್ಲೊಂದೈತೆ ನೋಡ್ರಿ TH ಅಂತ ಬಂದಾಗ TH ಅಂತ ಬಂದಾಗ ಲೇ ಬರಿಬೇಡ್ರಿ ಕೇಳಿಸ್ಕೋರಿ ಫಸ್ಟ್. TH ಅಂತ ಬಂದಾಗ ಹೆಂಗ್ ಓದ್ಬೇಕು ಅದನ್ನ ತ ಅಂತ ಓದ್ಬೇಕು ಅಥವಾ ದ ಅಂತ ಓದ್ಬೇಕು. ಕೇಳಿಸ್ಕೋರಿ ಇಲ್ಲಿ ಫಸ್ಟ್ ಕೇಳಿಸ್ಕೊಳ್ರಿ, ಆಮೇಲೆ ನಿಮಗೆ ಇಂಗ್ಲಿಷ್ ಭಾಷೆ ಓದ್ಲಿಕ್ಕೆ ಈಸಿ ಆಗ್ತೈತಿ. ಇದನ್ನ ನೀವು ತಿಳ್ಕೊಳಿಕ್ಕಂದ್ರ ಇಂಗ್ಲಿಷ್ ಭಾಷೆ ನಿಮಗೆ ಬರೋದೇ ಇಲ್ಲ, ಓದ್ಲಿಕ್ಕೆ ಬರೋದೇ ಇಲ್ಲ. ಇದು ಇಂಪಾರ್ಟೆಂಟು. ಕಾನ್ಸೋನೆಂಟ್ ಡಯಾಗ್ರಾಫ್ಸ್ ಪುಸ್ತಕದೊಳಗೆ ಹಂಗೆ ವರ್ಡ್ಸ್ ಬರ್ತಾನೆ ಇರ್ತಾವ. ಕಾನ್ಸೋನೆಂಟ್ ಡಯಾಗ್ರಾಫ್ಸ್ ವರ್ಡ್ಸ್ ಬರ್ತಾನೆ ಇರ್ತಾವ. ಓಕೆನಾ? ನೆಕ್ಸ್ಟ್ TH ಅಂತ ಬಂದಾಗ ಏನ ಥ ಅಂತ ಓದ್ಬೇಕು ಅಥವಾ ಅದನ್ನ ದ ಅಂತ ಓದ್ಬೇಕು. ಅದು ನಾವು ಬಳಸುವಂತಹ ಮುಂದಿನ ಪದಗಳ ಮೇಲೆ ಡಿಪೆಂಡ್ ಆಗಿರ್ತೈತಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ THING ಇದೇನು ಥಿಂಗ್. ನೆಕ್ಸ್ಟ್ MONT ಮಂತ್. BATH ಬಾತ್. ಇಲ್ಲಿ ಬಂತ ನೋಡ್ರಿ, ಇಲ್ಲಿ ನಾವು ದ ಅಂತ ಓದ್ತೀವಿ. ದಿಸ್ ಅಂತ ಐತಲ್ಲ ಇಲ್ಲೇ ಐತ್ ನೋಡ್ರಿ ಇಲ್ಲಿ ದಿಸ್. ಇಲ್ಲಿ ಇದನ್ನ ಮತ್ತೆ ಇದನ್ನ ನೆಕ್ಸ್ಟ್ ಇದನ್ನ ನಾವು ತ ಅಂತ ಓದಿದ್ವಿ. ಇಲ್ಲಿ ಇದನ್ನ ಏನಂತ ಓದ್ಬೇಕು ನಾವು ದ. ಇದು ಏನು ದಿಸ್ ಓದಿಲ್ಲ THIS. ದಿಸ್ ಅಂದ್ರೆ ಏನು ಇದು. ಇಲ್ಲೊಂದೈತೆ ನೋಡ್ರಿ ಇಲ್ಲೇ ಇದನ್ನ ಥ ಅಂತ ಓದ್ಬೇಕು. ಥಿನ್ ಥಿನ್ ಅಂತ ಆಗ್ತೈತಿ. ನೆಕ್ಸ್ಟ್ ಥಿಕ್ ದಿಸ್ ದ್ಯಾಟ್. ನಾನೀಗ ಓದಿಸ್ತೀನಿ, ಒಬ್ಬರನ್ನ ಕರೆದು ಓದ್ಬೇಕು ನೀವು. ಅಷ್ಟು ಓದ್ಬೇಕ. ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ MB ಅಂತ ಐತಲ್ಲ, ಯಾರು ಓದ್ತೀರಿ MB ಅಂತ ಬಂದಾಗ ಇದು ಬಿ ಸೈಲೆಂಟ್ ಆಗ್ತೈತೆ. ಓಕೆ ಕೋಮ್ ಬಾಂಬ್. ಓಕೆ ಲಿಂಬ್ ನಂಬ್ ಪ್ಲಂಬರ್ ನಂಬರ್. ನೆಕ್ಸ್ಟ್ ನಂಬರ್ ಐತಲ್ಲ ಓದಿದ್ನಲ್ಲ ನಂಬರ್. ನೆಕ್ಸ್ಟ್ QU. ಇದು ಹೆಂಗ್ ಓದ್ಬೇಕ ಕ್ವಾ ಅಂತ ಓದ್ಬೇಕು. ಇದನ್ನ ಏನಂತ ಹೆಂಗ್ ಓದ್ಬೇಕ ಕ್ವಾ ಅಂತ ಪ್ರೊನೌನ್ಸಿಯೇಷನ್ ಆಗ್ತೈತಿ. ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲೇ ಕ್ವಿಕ್ ಏನಿದೆ ಕ್ವಿಕ್ ಕ್ವೀನ್ ಕ್ವಿಟ್. ಸಾರಿ ಇದು ಕ್ವಿಟ್ ಅಲ್ಲ ಕ್ವೈಟ್. ಓಕೆ ಕ್ವೈಟ್. ಇದು ಎಕ್ವಿಪ್ ಕ್ವೆಸ್ಟ್ ಕ್ವಶನ್. ಹೆಂಗ್ ಓದ್ಬೇಕು ಇದನ್ನ ಕ್ವಶನ್. ಕ್ವಿಜ್. ಇದ್ರದ್ದೇನೋ ಕ್ವಾ ಅಂತ ಬರುತ್ತ ಸೌಂಡ್ ಇದ್ರದ್ದು. ಕ್ಯೂ ಮತ್ತೆ ಯು ಬರ್ದಾಗ ಇದ್ರ ಸೌಂಡ್ ಕ್ವಾ ಅಂತ ಆಗತ್ತ. ನೆಕ್ಸ್ಟ್ ಇದಂತ ಗೊತ್ತೈತಿ ನಿಮಗೆ NG. ಹೆಂಗ್ ಓದ್ತೀರಿ ಇದನ್ನ ಬ್ಯಾಂಗ್. ಇದ ಅಂಗ್ ಅಂತ ಬರುತ್ತ. ಅಂಗ್ ಅಥವಾ ಹಿಂಗ್ ಆಗತ್ತೆ ಇದು ಇದ್ರ ಸೌಂಡ್. ಓಕೆ ಇಲ್ಲಿ ನೋಡ್ರಿ ಕಿಂಗ್ ಹಿಂಗ್ ಅಂತ ಆತಿರಿ ಇಲ್ಲೇ ಕಿಂಗ್. ನೆಕ್ಸ್ಟ್ ರಿಂಗ್ ಹಿಂಗ್ ಆತಿರಿ ಇಲ್ಲೇ ರಿಂಗ್. ಬ್ಯಾಂಗ್ ಲಂಗ್ ಅಂಗ್ ಮತ್ತೆ ಹಿಂಗ್ ಸೌಂಡ್ ಬರುತ್ತಿದ್ದು NG ಬಂದಾಗ. ನೆಕ್ಸ್ಟ್ ಬ್ರಿಂಗ್ ಹಿಂಗ್ ಬಂತ ನೋಡ್ರಿ ಇಲ್ಲಿ ಕೊನೆಗೆ ಬ್ರಿಂಗ್. ನೆಕ್ಸ್ಟ್ ಸ್ವಿಂಗ್ ಹಿಂಗ್ ಸ್ವಿಂಗ್. ಸಿಂಗ್ ಹೌದಾ ಲಿಂಗ್. ಇವೆಲ್ಲ ಕಾನ್ಸೋನೆಂಟ್ ಡಯಾಗ್ರಾಫ್ಸ್ ಅನ್ನ ನೀವು ಓದ್ಲಿಕ್ಕೆ ಕಲ್ಕೋಬೇಕು. ಇದರ ಒಂದು ಏನೋ ಸೌಂಡ್ ಬೇರೆ ಆಗಿರ್ತೈತಿ. ಹೌದಾ ಇದರ ಸೌಂಡ್ ಬೇರೆ ಆಗಿರ್ತೈತಿ. CH ಸೌಂಡ್ ಬೇರೆ, ಇದರ ಒಂದು ಸೌಂಡ್ ಏನೋ ಛ. ಸೊ ಇವುಗಳನ್ನ ಸರಿಯಾಗಿ ನೀವು ಓದ್ಕೋಬೇಕು ಮನ್ಯಾಗ, ಅಂದ್ರೆ ಬರುತ್ತೆ ನಿಮ್ಗೆ ಇಂಗ್ಲಿಷ್. ಸರಿಯಾಗಿ ನೀವು ಇವುಗಳನ್ನ ಓದ್ಬೇಕು ಅಂದ್ರೆ ಬರುತ್ತೆ ನಿಮಗೆ, ಇಲ್ಲ ಅಂದ್ರೆ ಬರೋಲ್ಲ. ಬಹಳ ಕಷ್ಟ ಆಗ್ತೈತಿ. ಸಾಕು ಸ್ಟಾಪ್ ಮಾಡ್ಬಿಡು. I am reading CH diagrams.